ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಹೊಸ ಡಿಸೈನನ್ನು ರೆಡಿ ಮಾಡಿದ್ದೀನಿ. ಹಾಗೆ ಮತ್ತು ಹೊಸ ಫ್ರಾಕ್ಗಳೆಲ್ಲ ಸ್ಟಿಚ್ ಮಾಡಿದ್ದೀನಿ ಪ್ರೀ ವೆಡ್ಡಿಂಗ್ ಶೂಟಿಗೆ. ಅವನ್ನೆಲ್ಲನೂ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ನೀವು ಟೇಲರ್ ಕೂಡ ಇದ್ದರೆ ನಿಮಗೂ ಯೂಸ್ ಆಗ್ಬೋದು. ಹೊಸ ಪ್ಯಾಟರ್ನನ್ನು ಸ್ಟಿಚ್ ಮಾಡಿದ್ದೀನಿ. ಹಾಗೆ ನಾನು ಎಷ್ಟೊಂದು ಡಿಸೈನ್ ಸ್ಟಿಚ್ ಮಾಡಿದ್ದೀನಿ ಎಲ್ಲನೂ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಬ್ಲೌಸ್ ಡಿಸೈನ, ಹಾಗೆ ಸಾರಿಗೆ ಯಾವ ಥರ ಹಳಿ ಸಾರಿ ಇತ್ತಂದ್ರೆ ಯಾವ ಥರ ಹೊಸ ಲುಕ್ಕನ್ನು ಮಾಡಬೇಕಂತೇಳಿ ನಾವು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ನೀವು ಏನಿದ್ದಿಲ್ಲ ಡಿಸೈನ್ ನೋಡ್ಕೊಳ್ಳಿ. ಇವಾಗ ಸ್ಲೀವ್ಗೆ ಈ ಥರ ಡಿಸೈನ್ ಮಾಡಿದ್ದೀನಿ. ಹೀಗೆ ಡಿಸೈನ್ ಬಂದಿದೆ. ಹಾಗೆ ಬ್ಯಾಕ್ ಡಿಸೈನ್, ಇದು ತುಂಬ ಜನ ಬ್ಯಾಕ್ ಡಿಸೈನ್ ನೋಡ್ರಿ. ಇದು ಬಹಳಷ್ಟು ಡಿಸೈನನ್ನು ಬಹಳಷ್ಟು ಜನ ಮಾಡಿಸಿದ್ರು. ಒಂದಷ್ಟು ವಿಡಿಯೋ ಮಾಡ್ಕೊಂಡೆ, ಒಂದಷ್ಟು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ತುಂಬ ಬ್ಯುಸಿ ಇರೋದ್ರಿಂದ ವಿಡಿಯೋ ಮಾಡೋಕ್ಕಾಗ್ತಾ ಇಲ್ಲ. ಇವಾಗಾದರೂ ಕೂಡ ಯಾಕಂತಂದ್ರೆ ಇವಾಗ ಕಸ್ಟಮರ್ ಬ್ಲೌಸ್ ಕೂಡ ಹಾಗೆ ಆಗ್ತಾ ಇದೆ. ಯಾಕಂದರೆ ಅರ್ಜೆಂಟಾಗಿ ಬಂದು ಒಯ್ತಾರೆ. ಇನ್ನೂ ಒಂದು 20 ನಿಮಿಷ ಇವಾಗ ಹೊರಗಡೆ ಹೋಗೋದಿತ್ತು ನಾನು ಮೇಕಪ್ಪಿಗೆ. ಇನ್ನೂ 20 ನಿಮಿಷ ಟೈಮ್ ಇತ್ತು. ಅದಕ್ಕೆ ಇದೊಂದು ವಿಡಿಯೋ ಮಾಡಿದ್ರೆ ಆಯ್ತು ಅಂತೇಳಿ ವಿಡಿಯೋ ಮಾಡ್ತಾ ಇದ್ದೀನಿ. ಬ್ಯಾಕ್ ಡಿಸೈನ್ ತುಂಬಾ ಚೆನ್ನಾಗಿ ಬಂದಿದೆ. ಹಾಗೆ ತುಂಬಾ ಎಲ್ಲರೂ ಕಸ್ಟಮರ್ ಕೂಡ ತುಂಬ ಇಷ್ಟಪಟ್ಟರು. ಈ ಡಿಸೈನ್ನ ತುಂಬ ಇಷ್ಟಪಟ್ಟರು. ಹಾಗೆ ಸ್ಲೀವ್ಗೆ ಅಂದರೆ ಇದ್ರ ಡಿಸೈನ್ ಬೇರೆ ಇದೆ ಸ್ಲೀವ್ಗೆ, ಬಟ್ ಇದು ಚೆನ್ನಾಗಿ ಕಾಣುತ್ತೆ ಅಂತೇಳಿ ಅಂದರೆ ಆಲ್ಮೋಸ್ಟ್ ಎಲ್ಲ ಸ್ವಲ್ಪ ಡಿಸೈನ್ಗಳಿಗೆ ನಾನು ಬ್ಯಾಕ್ ಡಿಸೈನ್ ಬಿಟ್ಟು ಸ್ಲೀವ್ ಡಿಸೈನ್ ಇದೇ ರೀತಿ ಮಾಡ್ತಾ ಇದ್ದೀನಿ. ಅದಕ್ಕೆ ಇದು ಎಲ್ಲರೂ ಚೆನ್ನಾಗಿದೆ ಅನ್ನೋಣ ಈ ಥರ ಡಿಸೈನನ್ನು ಮಾಡಿದ್ದೀನಿ ಈ ಸಾರಿಗೆ. ಹಾಗೆ ಇದು ಏನಿತ್ತಲ್ಲ, ಇದು ಈ ಥರ ನಿಮ್ಗೆ ಹಳಿ ಸಾರಿ ಅಂತಂದರೆ ಇವಾಗ ಹಳಿ ಲುಕ್ ಅಂದರೆ ಇವಾಗ ಹಳಿ ಸಾರಿ ಇತ್ತಂದರೆ ನಾವು ಹೊಸ ಥರ ಈ ಥರ ಇದು ಗ್ರ್ಯಾಂಡ್ ಅಂದರೆ ಸಾರಿ ಇದೆ. ಇದಕ್ಕೆ ನಾ ಈ ಥರನ ಲೇಸ್ ಅಟ್ಯಾಚ್ ಮಾಡಿದ್ದೀನಿ ನೋಡ್ರಿ. ಇವಾಗ ಲೇಸ್ ಅಟ್ಯಾಚ್ ಮಾಡಿದ್ದೀನಿ. ತುಂಬ ಜನ ಇಷ್ಟಪಟ್ಟು ಕೂಡ ಅಟ್ಯಾಚ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇವಾಗ ಟ್ರೆಂಡ್ ಇದೆ ನೋಡ್ರಿ. ಇದು ಸಾರಿಗೆ ಈ ರೀತಿಯಾಗಿ ಲೇಸನ್ನು ಹಚ್ಕೊಂಡು ಹೊಂಟಿದ್ದಾರೆ ನೋಡ್ರಿ. ತುಂಬ ಜನ ಕೇಳಿದ್ದಾರೆ ಇವಾಗ ಈ ಥರ ಅಂದರೆ ತಂದು ಕೊಡಿ, ನಮಗೂ ಹಚ್ಕೊಡಿ ಅಂತೇಳಿ. ಅದಕ್ಕೆ ನಾನು ಇದು ತುಂಬಾ ದುಡ್ಡು ಅಂದರೆ ಹೆಚ್ಚಿದೆ ಇದು. ಅದಕ್ಕೆ ನಾನು ನಿಮ್ಮದು ಕಲರ್ ಯಾವುದಿದೆಯಲ್ಲ ಹೇಳಿ ಕಲರ್ ತೊಗೊಂಬನ್ನಿ, ಆ ಕಲರ್ ತಕ್ಕಂತೆ ನಾನು ತೊಗೊಂಬರ್ತೀನಿ. ಯಾಕಂದರೆ ಭಾಳಷ್ಟು ಕಲರ್ ತೊಗೊಂಬನ್ನಿ ಅಂತಂದ್ರೆ ಭಾಳ ದುಡ್ಡು ಆಗುತ್ತಲ್ಲ. ಅದಕ್ಕೆ ನಮಗೆ ಯಾವ್ದು ಯೂಸ್ ಆಗುತ್ತಲ್ಲ, ಯಾವ ಕಲರ್ ಬೇಕು ಅದನ್ನು ತಂದು ನಿಮಗೆ ಹಚ್ಕೊಡ್ತೀನಿ ಅಂತ ನಾ ಹೇಳಿದ್ದೀನಿ. ಹಾಗೆ ಈ ಸಾರಿಗೆ ಈ ಥರನ ಕೊಟ್ಟಿದ್ದೀನಿ. ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಒಮ್ಮೆ ಇದು ನಂದೇ ಸಾರಿ ವೇರ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ಅದ್ರ ಮೇಲೆ ಇದು ಅಪೋಸಿಟ್ಟು ನಾನು ಹಸಿರು ವರ್ಕ್ ಮಾಡಿದ್ದೀನಿ ನೋಡ್ರಿ. ಇದ್ರೊಳಗೆ ಆವಾಗಿನ ಸಾರಿ ಇದು ಬ್ಲೌಸು ಬರ್ತಾ ಇರಲಿಲ್ಲ. ಅದಕ್ಕೆ ನಾನು ಏನು ಮಾಡಿದೆ, ಇದಕ್ಕೆ ಹಸಿರು ತೊಗೊಂಡು ಅದರ ಕಲರ್ ತೊಗೊಂಡು ವರ್ಕ್ ಮಾಡಿದ್ದೀನಿ. ಹಾಗೆ ನೆಕ್ಸ್ಟ್ ಅಂತಂದರೆ ಇವಾಗ ನಿಮಗೆ ಒಂದೊಂದು ಎಲ್ಲ ಸಾರಿ ಆಯಿತು ಎಲ್ಲ ಅಂದರೆ ಇವಾಗ ಸಾರಿ ಭಾಳಷ್ಟು ಇರ್ತಾವೆ. ಅದಕ್ಕೆ ಹೊಂದುವಂಗನ ನಿಮಗೆ ಒಂದು ಬ್ಲೌಸ್ ಅಂತಂದ್ರೆ ಈ ಥರ ಹಸಿರು ಕಲರ ಹಾಗೆ ಈ ಥರ ನೀವೆಲ್ಲ ತೊಗೊಂಡ್ರೂ ಎಲ್ಲ ಸಾರಿ ಮೇಲೂ ವೇರ್ ಮಾಡ್ಬೋದು. ಈ ಥರ ಎಲ್ಲ ಕಲರ್ ಇದು ಮಾಡಿ ಅಪೋಸಿಟ್ ಹಾಕೋಬೋದು. ಹಾಗೆ ಇದು ಏನಿದೆಯಲ್ಲ, ಇದೊಬ್ಬರದ್ದು ಮದುವೆ ಹುಡುಗಿದ, ಇದು 23-24 ಮದುವೆ ಇದೆ. ಇನ್ನು ಸಾರಿ ನಿನ್ನೆ ತಕ್ಷಾರಂತವ್ರ ಕಾಲ್ ಮಾಡಿದ್ರು ಯಾವ್ದು ತೊಗೋಬೇಕು ಕಲರ್ ಅಂಥೇಳಿ. ಅದಕ್ಕೆ ಕಲರ್ ಸ್ವಲ್ಪ ಹೇಳಿದೆ. ಹಾಗೆ ಇದು ಪ್ರೀ ವೆಡ್ಡಿಂಗ್ ಶೂಟಿಗೂ ಕೂಡ ಹೇಳಿದ್ದಾರೆ ಅವರು. ಯಾವಾಗಂದ್ರೆ ಇವತ್ತ ಇರ್ತದ ಪ್ರೀ ವೆಡ್ಡಿಂಗ್ ಶೂಟ್, ಅದು ಕ್ಯಾನ್ಸಲ್ ಆಗಿ ಮುಂದಿನ ವಾರದಾಗ ಆಗಿದೆ ನೋಡ್ರಿ. ಅಲ್ಲಿ ಹೋಗ್ಬೇಕು. ಪ್ರೀ ವೆಡ್ಡಿಂಗ್ ಶೂಟ್ಗೂ ಹೇಳ್ಯಾರ, ಮೇಕಪ್ಗೂ ಹೇಳ್ಯಾರ, ಬ್ಲೌಸ್ ಕೂಡ ನನ್ನ ಕಡೆನ ಸ್ಟಿಚಿಂಗ್ ಮಾಡ್ಸ್ಯಾರ. ಇದು ಅಂಬ್ರೆಲಾ ಸ್ಲೀವ್ ಇಡ್ಸ್ಯಾರ ಡಬಲ್. ಇದು ಒಬ್ಬರು ಕಸ್ಟಮರ್ ನಾನು ಹೊಲ್ದಿದ್ನಲ್ಲ, ಅದು ನೋಡಿಬಿಟ್ಟು ಇದು ಖುಷಿಯಾಗಿ ಡಬಲ್ ಅಂಬ್ರೆಲ್ಲ ಇಟ್ಟು ನಾನು ಸ್ಟಿಚ್ ಮಾಡಿದ್ದೀನಿ. ಇವಾಗ ಸ್ಟಿಚಿಂಗ್ ಮಾಡೋ ಕೂಡ ಅದೇ ರೀತಿ ಬಂದವ. ಎಲ್ಲ ಕೂಡ ಯಾವ ರೀತಿ ಸ್ಟಿಚಿಂಗ್ ಮಾಡಿದ್ದೀನಿ ಎಲ್ಲ ಹೊಸ ಡಿಸೈನ್ ಅದಾವ. ನಿನ್ನೆ ಅರ್ಜೆಂಟಾಗಿ ಒಂದಷ್ಟು ಬ್ಲೌಸ್ಗಳು ನನ್ನ ಮಗಳ ಕಡೆಯಿಂದ ವಿಡಿಯೋ ಮಾಡೋಕ್ಕೆ ಹೇಳಿದ್ದೆ. ಯಾಕಂದರೆ ಸಾಯಂಕಾಲ ಇವತ್ತ ಮದುವೆ ಇತ್ತು ಅವ್ರದ್ದು, ನಿನ್ನೆ ಕೊಡೋದಿತ್ತು. ಯಾಕಂದರೆ ನಿನ್ನೆ ಹೋಗ್ಬಿಟ್ಟು ಬೆಳಗಾವಿಯಿಂದ ಬರ್ತಾಯಿದ್ರು ಅವರು. ಇಲ್ಲೇ ಮದುವೆ ಇತ್ತು ಅವ್ರದ್ದು. ಮದುವೆ ಅಂತಂದ್ರೆ ಅವ್ರದ್ದು 6 ಬ್ಲೌಸ್ ಇದ್ದು. ಹಾಗೆ ನಂಗೆ ಟೈಮ್ ಇರಲಿಲ್ಲ ವಿಡಿಯೋ ಮಾಡೋಕ್ಕೆ. ಅವನು ಬ್ಲೌಸ್ ಅಷ್ಟು ಹಾಕ್ತೀನಿ ಆಮೇಲೆ. ಇದು ನೋಡ್ರಿ, ಇದು ಒಂದು ಡಿಸೈನ್. ಇದು ಭಾಳ ಜನ ಮಾಡಿಸ್ತಾ ಇದ್ದಾರೆ ಇವಾಗ. ಏನಿಲ್ಲ ಅಂದ್ರೆ 5 ಬ್ಲೌಸ್ ವರ್ಕ್ ಆಗ್ಯಾವ. ಇದೇ ರೀತಿ ಅವನು ಸ್ಟಿಚ್ ಮಾಡಬೇಕು. ಇವು ಭಾಳಷ್ಟು ಅದಾವ. ಹಾಗೆ ಇದು ಲೆಹಂಗಾ ಬ್ಲೌಸ ನೋಡ್ರಿ. ಇದು ಅಂದರೆ ಇವಾಗ ಇದನ್ನು ನಾನು ರೆಂಟಿಗೆ ಕೊಡಲಿಕ್ಕೆ ಸ್ಟಿಚ್ ಮಾಡಿದ್ದೀನಿ. ತುಂಬ ಜನ ಇಷ್ಟಪಟ್ಟರು. ಮತ್ತು ಇದು ನಿಮಗೆ ಫೋಟೋ ಕೂಡ ನಾನು ನೆಕ್ಸ್ಟ್ ಇದು ಮಾಡ್ತೀನಿ. ಯಾಕಂದರೆ ಇದನ್ನು
ಇದನ್ನು ಮಾಡ್ಕೊಂಡಿದ್ದೀನಿ, ಫೋಟೋಶೂಟ್ ಮಾಡ್ಕೊಂಡಿದ್ದೀನಿ. ಎಲ್ಲನೂ ಯಾವ ರೀತಿ ಬರುತ್ತಾ ಅಂತೇಳಿ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಇದು ನಮ್ಮ ಫ್ರೆಂಡ್ಗನ ಹಾಕಿ ನನ್ನ ಫೋಟೋಶೂಟ್ ಮಾಡಿದೆ. ತುಂಬ ಹೇಳ್ತಾ ಇದ್ಲು, ಎಷ್ಟು ಪೇಷನ್ಸ್ ಇದೆ ನಿನಗೆ ಇಷ್ಟೆಲ್ಲ ಸ್ಟಿಚ್ ಮಾಡೋಕ್ಕ ಅಂತ ಕೇಳ್ತಾ ಇದ್ಲು. ಯಾಕಂದರೆ ಮೇಕಪ್ಪು ಬರ್ತೀಯಾ ಮತ್ತು ಇದನ್ನು ಮಾಡ್ತಾ ಇದೀಯಾ, ಎಲ್ಲ ಕೂಡ ಯಾವ ರೀತಿ ಮೇಂಟೈನ್ ಮಾಡ್ತಾ ಇದೀಯಾ ಅಂತೇಳಿ. ಸ್ಲೀವ್ಗೆ ಈ ಥರ, ಯಾಕಂತಂದ್ರೆ ಇವಾಗ ಸ್ಲೀವ್ಗೆ ನಾವು ಏನೋ ಒಂದು ಮಾಡಿದ್ರು ಹೊಸ ಥರ ಮಾಡಿದ್ರಪ್ಪ ಅಂತಂದ್ರೆ ಅದೊಂದು ಲುಕ್ ಬೇರೆನೇ ಕಾಣ್ತೈತಿ. ಈ ಥರ ಬೀಡ್ಸ್ ಹಚ್ಚಿದ್ದೀನಿ ನೋಡಿ, ಇದು ಕ್ರಿಸ್ಟಲ್ ಬೀಡ್ಸ್ ಒಳಗೆ 3 ಥರ ಅದಾವ. ಸ್ವಲ್ಪ ಚೆನ್ನಾಗಿರುವಂಥ ಕ್ವಾಲಿಟಿ ತೊಗೊಂಬಂದ್ರೆ ತುಂಬಾ ಚೆನ್ನಾಗಿ ಕಾಣ್ತೈತಿ. ಒಂದಷ್ಟು ದುಡ್ಡು ಅಷ್ಟೇ ಹೆಚ್ಚಿಗೆ ಹೋಗ್ತೈತೆ ಅಷ್ಟೇ. ಇವು ನಾನು ಈ ರೀತಿ ಬ್ಯಾಕ್ ಡಿಸೈನ್ ನೋಡಿ ತುಂಬಾ ಚೆನ್ನಾಗಿ ಸಖತ್ತಾಗಿ ಕಾಣ್ತಾ ಇತ್ತು. ಫೋಟೋ ಶೂಟ್ ಮಾಡಿಸಿದ್ರೆ ಅದೆಲ್ಲ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಇದು ಬ್ಯಾಕ್ ಡಿಸೈನ್ ತುಂಬಾ ಚೆನ್ನಾಗಿ ಬಂದಿದೆ. ಹಾಗೆ ಮತ್ತು ಇದು ಪ್ಲೇನ್ ತೊಗೊಂಡು ಈ ಥರ ಲೇಸನ್ನು ಹಚ್ಚಿದ್ದೀನಿ ನಾನು. ಈ ಥರ ಲೇಸ್ ಅಂದರೆ ಇದು ಕಟ್ ವರ್ಕ್ ಲೇಸ್ ಬಂದಿದೆ ನೋಡಿರಿ. ಇವಾಗ ನಿಮಗೆ 1000 ರೂಪಾಯಿದಿಂದ ಬಂಡಲ್ ಬೀಳ್ತೈತಿದೆ. 1000ದಿಂದ ನಿಮಗೆ 5000 ಮಟ್ಟನೂ ಇದೆ ಇದು ರೇಟ್. ಆ ಥರ ನಿಮಗೆ ಯಾವ ರೀತಿ ಬೇಕಲ್ಲ ಆ ರೀತಿ ನೀವು ತರಿಸ್ಕೊಂಡು ಹಚ್ಕೋಬೋದು. ಹಾಗೆ ಲೆಹಂಗಾಕ್ಕೂ ಕೂಡ ನಾನು ಹಚ್ಚಿದ್ದೀನಿ, ಕೆಳಗಡೆ ಲೆಹಂಗಾಕ್ಕೂ ಕೂಡ ಹಚ್ಚಿದ್ದೀನಿ. ಇನ್ನು ಬಹಳಷ್ಟು ಬಟ್ಟೆ ಸ್ಟಿಚ್ ಮಾಡಬೇಕು. ಇವಾಗ ಎಷ್ಟು ಅನುಕೂಲ ಆಗಿದೆಯಲ್ಲ ಅಷ್ಟು, ಮತ್ತು ಬಾಡಿಗೆ ಇವಾಗ ರೆಂಟಿಗೆ ಹೋಗ್ತಾ ಇದ್ದಾವೆ ನೋಡಿರಿ. ಒಂದಷ್ಟು ಬ್ಲೌಸ್ ಇವು ಫ್ರಾಕ್ಗಳು ಕೂಡ ಇದು ಮಾಡ್ತಾಯಿದ್ದೀನಿ, ಬ್ಲೌಸು ಕೂಡ ಇದು ಮಾಡ್ತಾಯಿದ್ದೀನಿ ನಾನು. ಹಾಗೆ ಫ್ರಾಕನ್ನು ನೋಡ್ಕೊಳ್ಳಿ, ಒಂದು ಸ್ಟಿಪ್ ಫ್ರಾಕ್ ಇದು ತುಂಬಾ ಚೆನ್ನಾಗಿ ಆಗಿದೆ ನೋಡ್ರಿ. ಹಿಂದ್ಗಡೆ ಈ ಥರ ಫೀ ನೆಕ್ ಮಾಡಿಕೊಂಡು ಮಾಡಿದ್ದೀನಿ, ಮುಂದೆ ಸ್ಟ್ರೇಟಾಗಿ ಮಾಡಿಕೊಂಡು ಮಾಡಿದ್ದೀನಿ ಇದನ್ನು. ಇದು ಬಟ್ಟೆ ಅಂತಂದರೆ 15 ಮೀಟ್ರ್ ಬಟ್ಟೆ ತೊಗೊಂಬಂದು ಸ್ಟಿಚ್ ಮಾಡಿದ್ದೀನಿ. ಇದು ಬಟ್ಟೆ ಹಾರಬೇಕಲ್ಲ ಹಿಂದ್ಗಡೆ, ತುಂಬಾ ಇದನ್ನ ಮಾಡಿಕೊಂಡು ಮಾಡಿದ್ದೀನಿ ನೋಡಿರಿ. ಇದು ಓಪನ್ ಮಾಡಿಕೊಂಡು ಮುಂದ್ಗಡೆ ಇಲ್ಲಿ ಓಪನ್ ಮಾಡಿಕೊಂಡು ಮಾಡಿದ್ದೀನಿ ನಾನು, ಓಪನ್ ಕಟ್ ಮಾಡಿಕೊಂಡು ಮಾಡಿದ್ದೀನಿ. ಇದು ಒಂದು ಫ್ರಾಕು. ಇನ್ನು ಬಹಳಷ್ಟು ಸ್ಟಿಚ್ ಮಾಡಿದ್ದೀನಿ, ತೋರಿಸ್ತೀನಿ ನಾನು ನಿಮಗೆ. ಇದು ಒಂದು ಫ್ರಾಕು, ಇದು ಕೂಡ ತುಂಬಾ ಚೆನ್ನಾಗಿ ಆಗಿದೆ. ಇದು ಕಲರ್ ಕೂಡ ತುಂಬಾ ಚೆನ್ನಾಗಿದೆ ನೋಡ್ರಿ. ಇನ್ನೂ ಒಂದಷ್ಟು ನಾನು ಸ್ಟಿಚ್ ಮಾಡಬೇಕು. ಇನ್ನು ನೆಕ್ಸ್ಟ್ ಸೀಸನ್ಕಂದ್ರೆ ಇನ್ನೊಂದಷ್ಟು ಸೆಟ್ ರೆಡಿ ಮಾಡ್ಕೊಳ್ತೀನಿ. ಇವಾಗ ಇವೆಲ್ಲ ಹೋಗ್ತಾ ಇದ್ದಾವೆ, ಮತ್ತು ಹೊಸ ಪ್ಯಾಟರ್ನನ್ನು ಮತ್ತು ರೆಡಿ ಮಾಡ್ಕೊಳ್ತೀನಿ. ಯಾಕಂದರೆ ಇವಾಗ ಮೇಕಪ್ಪು ಹಾಗೆ ಬ್ಲೌಸ್ ಸ್ಟಿಚ್ಚು, ಕಸ್ಟಮರು ಬ್ಲೌಸ್ ಸ್ಟಿಚ್ಚು ಎಲ್ಲನೂ ಕೂಡ ನಾವೇ ಅನ್ನೋದ್ರಿಂದ ಯಾರೂ ಇಲ್ಲ ಹೆಲ್ಪಿಗೆ. ಇವಾಗ ಒಬ್ಬರೇ ಅಷ್ಟೇ ಹುಕ್ ಹಚ್ತಾ ಇದ್ದಾರೆ ನೋಡಿರಿ. ಅವರು ಹುಕ್ ಅಷ್ಟ ಹಚ್ತಾರೆ, ಸ್ಟಿಚ್ ಇದು ಮಾಡೋಕ್ಕೆ ಬರೋದಿಲ್ಲ ಅವರಿಗೆ. ಹುಕ್ಕ ಮತ್ತು ಕೈಯಲ್ಲಿಗೆ ಅಷ್ಟೇ ನಾನು ಕೊಡ್ತಾ ಇದ್ದೀನಿ. ಬೇರೆ ಕಡೆ ಎಲ್ಲ ಕೂಡ ನಾನೇ ಇದು ಮಾಡ್ಕೊಳ್ತಾ ಇದ್ದೀನಿ. ಇದು ಒಂದು ಫ್ರಾಕು ರೆಡ್. ಹಾಗೆ ಮೇಲ್ಗಡೆ ಬೇರೆ ಬಟ್ಟೆ ಅಂದರೆ ಇವಾಗ ನೆಟ್ ಬಟ್ಟೆ ಅಟ್ಯಾಚ್ ಮಾಡಿಕೊಂಡು, ಇದು ತುಂಬಾ ಚೆನ್ನಾಗಿ ಆಗಿದೆ ನೋಡಿರಿ. ನೆಕ್ ತುಂಬಾ ಚೆನ್ನಾಗಿ ಆಗಿದೆ, ಫಿಟ್ಟಿಂಗ್ ಕೂಡ ಎಲ್ಲರಿಗೂ ಅಷ್ಟೇ ಚೆನ್ನಾಗಿ ಆಗಿದೆ. ಇದು ರೆಡ್ ಅಂತಂದರೆ ಇವಾಗ ಫೋಟೋಶೂಟಿಗೆ ತುಂಬ ಡಾರ್ಕ್ ಕಲರ್ ಆದರೆ ಚೆನ್ನಾಗಿ ಆಗುತ್ತೆ. ಅದಕ್ಕೆ ನಾನು ಈ ಥರ ಸ್ಟಿಚ್ ಮಾಡಿದ್ದೀನಿ ನೋಡಿರಿ. ಇದು ಕೂಡ ಇವಾಗ ಫೋಟೋಶೂಟಿಗೆ ಓದಿದ್ರು ಅವರಷ್ಟು ಎಲ್ಲ ಫೋಟೋ ಹಾಕಿದ್ರೆ ನಾನು ನಿಮಗೆ ಹಾಕ್ತೀನಿ ಫೋಟೋ ಯಾವ ರೀತಿ ಬರ್ತಾವೆ ವೇರ್ ಮಾಡಿದಾಗ ಅಂಥೇಳಿ. ಇವೆಲ್ಲ ಕೂಡ ನಾನೇ ಸ್ಟಿಚ್ ಮಾಡಿರೋದು. ಒಂದೊಂದು ಟೈಮ್ ತೊಗೋತಾವ ನೋಡ್ರಿ. ನಾವು ಈ ಥರ ಎಲ್ಲ ಸ್ಟಿಚ್ ಮಾಡ್ಕೋಬೇಕಾದ್ರೆ ಒಂದೊಂದು ಟೈಮ್ ಬೇಕು. ಬಟ್ಟೆ ಕೂಡ ತುಂಬಾ ಮತ್ತು ಚೆನ್ನಾಗಿರುವಂಥ ಬಟ್ಟೆ ತೊಗೊಂಬಂದಿದ್ದೀನಿ ಕ್ವಾಲಿಟಿ. ಯಾಕಂದರೆ ನಾವು ಬಾಡಿಗೆ ಕೊಡೋದ್ರಿಂದ ಮತ್ತು ನೀಟಾಗಿ ಚೆನ್ನಾಗಿನೂ ಕಾಣಬೇಕು ಅವ್ರಿಗೂ ಫೋಟೋಶೂಟಿಗೆ ಹೋದಾಗ. ಕ್ಲಾತ್ ಸರಿ ಇರಲಿಲ್ಲ ಅಂದರೆ ಅದು ಚೆನ್ನಾಗಿ ಕಾಣೋದಿಲ್ಲ. ಇದು ಕೂಡ ತುಂಬಾ ಸಖತ್ತಾಗಿ ಕಾಣ್ತಿತ್ತು ಕಲರ್ ಅಕ್ಕಿಗೆ. ಎಲ್ಲನೂ ಒಂದಷ್ಟು ಕಲರ್ ಎಲ್ಲ ಹಾಕಿ ಫೋಟೋ ಇದು ಮಾಡಿದೆ. ಮತ್ತು ಈಗೇನೈತಲ್ಲ ಫೋಟೋಶೂಟಿಗೆ ಏನು ಓದಾರಲ್ಲ ಅವರು ಒಂದಷ್ಟು ಫೋಟೋಗಳು ಹಾಕಿದರೆ ನಾನು ನಿಮಗೆ ಹಾಕ್ತೀನಿ. ಇದು ಬಟ್ಟೆ 15 ಮೀಟ್ರ್ ತೊಗೊಂಬಂದೆ ಸ್ಟಿಚ್ ಮಾಡಿದ್ದೀನಿ. ತುಂಬ ಇದು ಲಾಂಗು ಆರಲಿಕ್ಕೆ, ಯಾಕಂದರೆ ಅವ್ರಿಗೆ ಚೆನ್ನಾಗಿ ಬರಬೇಕಲ್ಲ. ಒಬ್ಬೊಬ್ರು ಅವರು ಹೇಳ್ತಾಯಿದ್ರು ಫೋಟೋಗ್ರಾಫರ್, ನೀವು ಚೆನ್ನಾಗಿ ಸ್ಟಿಚ್ ಮಾಡಿದ್ದೀರಿ ಮತ್ತು ತುಂಬಾ ಲಾಂಗು ಕೂಡ ಸ್ಟಿಚ್ ಮಾಡಿದ್ದೀರಿ, ಅದನ್ನು ಚಲೋ ಆಯ್ತು ರೀ, ನಮ್ಗೆ ಹಾರಿಸ್ಲಿಕ್ಕೆ ತುಂಬಾ ಚೆನ್ನಾಗಿ ಆಗುತ್ತೆ ಇದು ಅಂಥೇಳಿ ಹೇಳ್ತಾಯಿದ್ರು ಅವರು. ಇದೊಂದು ಬ್ಲೂ ಕಲರ್. ಇದು ತುಂಬಾ ಲಾಂಗ್ ಅಂದರೆ ಇದನ್ನು ಇಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ಇದೇನಿದೆಲ್ಲ ಇಲ್ಲಿ ಏಕ ಅಟ್ಯಾಚ್ ಮಾಡಿದ್ದೀನಿ. ಇದನ್ನಷ್ಟೇ ಅಟ್ಯಾಚ್ ಮಾಡಿದ್ದೀನಿ. ಇದು ಅಖಂಡ ತಕ್ಕೊಂಡು ಹಿಂದಗಡೆ ಏನೈತಲ್ಲ ಅಖಂಡ ತಕ್ಕೊಂಡು ಇದನ್ನು ಸ್ಟಿಚ್ ಮಾಡಿದ್ದೀನಿ. ಇದ್ರೊಳಗನ ಲಾಂಗ್ ಇಟ್ಟು ಸ್ಟಿಚ್ ಮಾಡಿದ್ದೀನಿ ನೋಡ್ರಿ. ಈ ರೀತಿ ಬಂದಿದೆ ಇದು.
ಇಲ್ಲಿ ಏನಿದೆಲ್ಲ ಅಕ್ಕಂಡ ತಗೊಂಡು ನಾನು ಸ್ಟಿಚ್ ಮಾಡಿದ್ದೀನಿ. ಹಾಗೆ ಇನ್ನು ಲೆಹಂಗಾ ಬ್ಲೌಸು ಭಾಳ ಅದಾವ, ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಇನ್ನೊಂದು ಫ್ರಾಕ್ ಇದೆ ತೋರಿಸ್ತೀನಿ ನೋಡಿ ನಿಮಗೆ. ಇದು ಫ್ರಾಕ್ ನೋಡ್ರಿ ತುಂಬಾ ಸಖತ್ತಾಗಿದೆ. ಇದು ಏನಿದೆಲ್ಲ ಸರಿಸ್ತೀನಿ ಇವಾಗ. ಇದು ಕೂಡ ತುಂಬಾ ಚೆನ್ನಾಗಿ ಆಗಿದೆ. ಇದು ತುಂಬಾ ಫ್ರಿಲ್ಲಿಟ್ಟು ನೆಟ್ ಒಳಗೆ ಸ್ಟಿಚ್ ಮಾಡಿದ್ದೀನಿ. ಇದು ಒಂದು ಇಡೀ ದಿವಸ ತೊಗೋಯ್ತು ನೋಡ್ರಿ ಸ್ಟಿಚ್ ಮಾಡಲಿಕ್ಕೆ, ಯಾಕಂದ್ರೆ ಟೈಮ್ ಭಾಳ ತೊಗೊತಿದ ಸ್ಟಿಚ್ ಮಾಡ್ಲಿಕ್ಕೆ. ಈ ಥರ ಹಿಂದ್ಗಡೆ ಇದನ್ನು ಸ್ಲೀವ್ಗೆ ಈ ಥರ ಮಾಡಿದ್ದೀನಿ. ಇದು 50 ಮೀಟ್ರ್ ತೊಗೊಂಬಂದಿದ್ದೆ ಇದನ್ನ ಬಟ್ಟೆ, ಯಾಕಂದರೆ ಕೆಳಗಡೆ ನಾನು ಈ ಥರ ಫ್ರಿಲ್ ಇದು ಮಾಡಿಕೊಂಡು ಮಾಡಿದ್ದೀನಲ್ಲ, ತುಂಬಾ ಚೆನ್ನಾಗಿ ಬಂದಿದೆ. ಎಲ್ಲರೂ ಕೂಡ ಇದನ್ನ ಹೇಳ್ತಾ ಇದ್ರು, ಇದೇ ರೀತಿ ಇನ್ನೊಂದು 5-6 ಸ್ಟಿಚ್ ಮಾಡಿ ಬೇರೆ ಬೇರೆ ಕಲರ್ದು ಅಂಥೇಳಿ. ಈ ರೀತಿ ಬಂದಿದೆ ನೋಡ್ರಿ. ನೀವು ಇದ್ರೊಳಗೆ ಯಾವುದು ಇಷ್ಟ ಆಯ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ಹಾಗೆ ಪ್ರೀ ವೆಡ್ಡಿಂಗ್ ಶೂಟಿಗೆ ಇವನ್ನೆಲ್ಲನೂ ರೆಂಟಿಗೆ ಕೊಡ್ತಾ ಇದ್ದೀವಿ. ಹಾಗೆ ಮತ್ತು ಇನ್ನೊಂದಷ್ಟು ಸ್ಟಿಚ್ ಮಾಡಬೇಕು. ಈ ವರ್ಷ ಇಷ್ಟು ಸ್ಟಿಚ್ ಮಾಡಿದ್ದೀನಿ, ಇನ್ನೊಂದು ನೆಕ್ಸ್ಟ್ ಸೀಸನ್ ಅಂತಂದ್ರೆ ಸ್ಟಿಚ್ ಮಾಡಬೇಕು. ಯಾಕಂದರೆ ಇವಾಗ ಕಂಟಿನ್ಯೂ ಮದುವೆ ಆರ್ಡ್ರ್ ಮತ್ತು ಇವಾಗ ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಕೂಡ ಆಗ್ತಾಯಿಲ್ಲ. ಯಾಕಂದರೆ ಇವನ್ನ ಸ್ವಲ್ಪ ಟೈಮ್ ತೊಗೊಂಡು ನೈಟ್ ಕುಂತು ಸ್ಟಿಚ್ ಮಾಡಿದ್ದೀನಿ ನಾನು. ಯಾಕಂದರೆ ಎಲ್ಲರೂ ಕೇಳ್ತಾ ಇದ್ರು, ಎಲ್ಲ ಒಂದೇ ಕಡೆ ಆದ್ರೆ ಅನುಕೂಲ ಆಗತ್ತಾ ಅಂಥೇಳಿ. ನಿಮ್ದು ಏನಾರ ಮದುವೆ ಇದ್ರೆ ಮತ್ತು ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ತಾ ಇದ್ರೆ ಈ ಥರ ಬಟ್ಟೆಗಳು ನಮ್ಗೆ ಕೂಡ ಅವೈಲೇಬಲ್ ಇದೆ. ಮತ್ತು ಮೇಕಪ್ ಕೂಡ ಅವೈಲೇಬಲ್ ಇದೆ. ಮತ್ತು ಬ್ಲೌಸ್ ಕೂಡ ಒಂದೇ ಕಡೆ, ಎಲ್ಲನೂ ನಿಮ್ಗೆ ಒಂದೇ ಕಡೆ ಸೆಟ್ಟಾಗಿ ರೆಡಿ ಆಗ್ತೈತಿ. ನೋಡ್ಕೊಳ್ಳಿ. ಹಾಗೆ ಸ್ಕ್ರೀನ್ ಮೇಲೆ ನಾನು ನಂಬರ್ ಕೊಟ್ಟಿರ್ತೀನಿ. ನಿಮ್ಮ ಮದುವೆ ಇತ್ತಂದ್ರೆ, ಒಂದು ಕುಬ್ಸ ಇತ್ತಂತಂದ್ರೆ, ಏನಾರ ಗೃಹ ಪ್ರವೇಶ ಇತ್ತಂತಂದ್ರೆ, ಬರ್ತಡೇ ಇತ್ತಂತಂದ್ರೆ ಎಲ್ಲ ಕೂಡ ನೀವು ಇದು ಮಾಡ್ಕೋಬೋದು ಮೇಕಪ್. ಹಾಗೆ ಎಲ್ಲ ಕೂಡ ನಾನು ಹೊಂಟಿದ್ದೀನಿ. ಹಾಗೆ ಪ್ರೀ ವೆಡ್ಡಿಂಗ್ ಶೂಟ್ ಕೊಟ್ಟಿದ್ದೀನಲ್ಲ, ಅದು ಒಂದಷ್ಟು ನಾನು ನಿಮಗೆ ವಿಡಿಯೋ ಹಾಕ್ತೀನಿ ಒಮ್ಮೆ. ಯಾಕಂದರೆ ಮಾಡಿದರೂ ಕೂಡ ಒಮ್ಮೆ ಎಡಿಟಿಂಗ್ ಮಾಡಿ ಹಾಕ್ಲಿಕ್ಕೂ ಟೈಮ್ ಇಲ್ಲ, ಆ ರೀತಿ ಆಗ್ತಾಯಿದೆ. ಸೊ ಈ ರೀತಿ ಇದೆ ನೋಡಿರಿ, ತುಂಬಾ ಬ್ಯುಸಿ ಇರೋದ್ರಿಂದ ಈ ರೀತಿ ಎಲ್ಲ ಇಷ್ಟೆಲ್ಲ ಸ್ಟಿಚ್ ಮಾಡಿದ್ದೀನಿ. ಇದು ತುಂಬಾ ಚೆನ್ನಾಗಿ ಬಂದಿದೆ. ಫೋಟೋ ಹಾಕ್ತೀನಿ ನಾನು ನೆಕ್ಸ್ಟ್ ಯಾವ ರೀತಿ ಬಂದಿದೆ ಅಂಥೇಳಿ. ಇದು ಕೂಡ ಇಷ್ಟಪಟ್ಲು ನಮ್ಮ ಫ್ರೆಂಡ್, ತುಂಬಾ ಸಖತ್ತಾಗಿದೆ ಇದು ಡಿಸೈನ, ಮತ್ತು ಇದು ಇಷ್ಟ ಆಯಿತು ನನಗೆ ರೆಡ್ ಅಂಥೇಳಿ. ಹಾಗೆ ನೀವು ಕಮೆಂಟ್ ಮಾಡಿ ಯಾವುದು ಇಷ್ಟ ಆಯ್ತು ಅಂತೇಳಿ. ಮುಂದಿನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.